ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಬಿಜೆಪಿ ಪಟ್ಟಿಯಲ್ಲಿ ಪ್ರಭಾವಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. 9 ಕ್ಷೇತ್ರಗಳಲ್ಲಿ ಟಿಕೆಟ್ ಬದಲಾವಣೆ ಮಾಡಿದೆ ಬಿಜೆಪಿ. 3 ನಿವೃತ್ತರು, 6 ಹಾಲಿ ಸಂಸದರಿಗೆ ಬಿಜೆಪಿ ಕೋಕ್ ಕೊಟ್ಟಿದೆ. ಪ್ರತಾಪ್ ಸಿಂಹಗೆ ಟಿಕೆಟ್ ಇಲ್ಲ, ಮೈಸೂರು ರಾಜರಿಗೆ ಟಿಕೆಟ್, ಯದುವೀರ್ರಿಗೆ. ಜಿಎಂ ಸಿದ್ದೇಶ್ವರ್ ಬದಲು ಪತ್ನಿ ಗಾಯತ್ರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಬಿಜೆಪಿ 20 ಟಿಕೆಟ್ ಲಿಸ್ಟ್ನಲ್ಲಿ 4 ಹಿರಿಯರಿಗೆ ಮಣೆ ಹಾಕಲಾಗಿದೆ. ಬಿಜೆಪಿ 20 ಟಿಕೆಟ್ ಲಿಸ್ಟ್ನಲ್ಲಿ 4 ಹಿರಿಯರಿಗೆ ಮಣೆ ಹಾಕಲಾಗಿದ್ದು, ಬಳ್ಳಾರಿಯಿಂದ ದೇವೇಂದ್ರಪ್ಪ ಬದಲು ಶ್ರೀರಾಮುಲು ಸ್ಪರ್ಧೆ, ಚಿಕ್ಕಮಗಳೂರಲ್ಲಿ ಶೋಭಾ ಕರಂದ್ಲಾಜೆ ಬದಲು ಶ್ರೀನಿವಾಸ್ ಪೂಜಾರಿ ಅವರಿಗೆ, ತುಮಕೂರಲ್ಲಿ ಬಸವರಾಜ ಬದಲು ವಿ ಸೋಮಣ್ಣಗೆ ಟಿಕೆಟ್ ನೀಡಲಾಗಿದೆ. ಹಲವು ಅದಲು ಬದಲುಗಳು ಆಗಿವೆ. 3 ಜನ ನಿವೃತ್ತರಾಗಿದ್ದಾರೆ, 6 ಹೊಸಬರಿಗೆ ಟಿಕೆಟ್ ನೀಡಲಾಗಿದೆ. ಎಲ್ಲೆಲ್ಲಿ ಬದಲಾವಣೆ ಆಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಬಿಜೆಪಿ ಪಟ್ಟಿಯಲ್ಲಿ ಪ್ರಭಾವಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ಪ್ರಶಾಂತ್, 3 ಜನ ನಿವೃತ್ತರಾದರೂ 6 ಹಾಲಿ ಸಂಸದರಿಗೆ ಬಿಜೆಪಿ ಕೋಕ್ ಕೊಟ್ಟಿದೆ. ಈ ಬಾರಿಯ ಬಿಜೆಪಿ ಪ್ಲಾನ್ ಲೋಕಸಭಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನನ್ನಿಸ್ತಾ ಇದೆ? ನೋಡಿ, ನಾನು ಆಗಲೇ ಹೇಳಿದೆ, ಜಾತೀಯ ಕ್ಷೇತ್ರಗಳಲ್ಲಿ ಟಿಕೆಟ್ಗಳನ್ನು ತೆಗಿಲಿಕ್ಕೆ ಹೋಗಿಲ್ಲ. ಮಿಸ್ ಆಗಿರ್ತಕ್ಕಂಥವ್ರನ್ನ ನಾವು ಪಟ್ಟಿಯನ್ನು ತೆಗೆದುಕೊಳ್ತಾ ಹೋದರೆ, ಚಾಮರಾಜನಗರ ಶ್ರೀನಿವಾಸ್ ಪ್ರಸಾದ್ ನಾನು ನಿಲ್ಲಲ್ಲ ಅನ್ನೋದನ್ನು ಮೊದಲೇ ಸ್ಪಷ್ಟಪಡಿಸಿದ್ರು. ಅಳಿಯಂದ್ರಿಗೆ ಕೊಡಿ ಅಂತಕ್ಕಂಥದ್ದನ್ನು ಕೇಳಿದರು. ಆದರೆ ಮಾಜಿ ಶಾಸಕ ಬಾಲರಾಜ್ಗೆ ಅಲ್ಲಿ ಟಿಕೆಟ್ ಕೊಡಲಾಗಿದೆ. ದಲಿತ್ ರೈಟ್, ಬಿಜೆಪಿ ದಲಿತ್ ರೈಟ್ಗೆ ಕೋಲಾರ ಮತ್ತು ಚಾಮರಾಜನಗರದಲ್ಲಿ ಕೊಡುತ್ತೆ. ದಲಿತ್ ಲೆಫ್ಟ್ ಚಿತ್ರದುರ್ಗ ಮತ್ತು ವಿಜಯಪುರದಲ್ಲಿ ಕೊಡುತ್ತೆ. ಲಂಬಾಣಿ ಒಬ್ಬರಿಗೆ, ಉಮೇಶ್ ಜಾಧವ್ ಅವರಿಗೆ ಕಲಬುರಗಿಯಲ್ಲಿ ಟಿಕೆಟ್ ಕೊಡುತ್ತೆ. ಶ್ರೀನಿವಾಸ್ ಪ್ರಸಾದ್ ಮೊದಲೇ ಹೇಳಿದರು ಸ್ವಯಂ ನಿವೃತ್ತಿ ಅಂತ ನೀವು ತೆಗೆದುಕೊಳ್ಳೋಣ. ಬಚ್ಚೇಗೌಡರು, ಅದು ನಿನ್ನೆ ಟಿಕೆಟ್ ಅನೌನ್ಸ್ ಆಗಿಲ್ಲ. ಬಚ್ಚೇಗೌಡರೇ ನಿಲ್ಲಲ್ಲ, ಬೇರೆ ಹೆಸರು ಬರುತ್ತೆ. GS ಬಸವರಾಜ್ ವಯಸ್ಸಿನ ಕಾರಣದಿಂದ ನಾನು ನಿಲ್ಲಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದರು. ಅಲ್ಲಿ ಸೋಮಣ್ಣ ಅವರನ್ನು ಅಕಾಮಿಡೇಟ್ ಮಾಡಲಾಗಿದೆ. ಬಸವರಾಜ್ ಅವರ ಚಾಯ್ಸು ಸೋಮಣ್ಣನವರಿತ್ತು. ಹೈಕಮಾಂಡ್ಗೂ ಕೂಡ ಸೋಮಣ್ಣನವ್ರನ್ನ ಅಕಾಮಿಡೇಟ್ ಮಾಡಬೇಕು ಅಂತಕ್ಕಂಥದ್ದಿತ್ತು. ಕೊನೆಗೆ ಯಡಿಯೂರಪ್ಪನವರು ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ. ಇಲ್ಲ, ಸೋಮಣ್ಣ ಅವ್ರಿಗೆ ಟಿಕೆಟ್ ಕೊಡೋಣ ಅಂತಕ್ಕಂಥದ್ದು ಒಮ್ಮತದ ನಿರ್ಧಾರವನ್ನು ಮಾಡಲಾಗಿದೆ. ಅಲ್ಲಿ ಮಾಧುಸ್ವಾಮಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ನೋಡಬೇಕು. ಅಂದರೆ ಎಷ್ಟರ ಮಟ್ಟಿಗೆ ಅವರು ವಿರೋಧವನ್ನು ವ್ಯಕ್ತಪಡಿಸಬಲ್ಲರು, ಮುಂದುವರಿಸ್ತಾರೆ, ಅಥವಾ ಸೋಮಣ್ಣ ಅವರನ್ನು ಇವತ್ತು ಸೋಮಣ್ಣ ಅವರು ಹೇಳಿದ್ದಾರೆ ನೋಡಿ, ವಿನಾಯಕ, ಸುಬ್ರಹ್ಮಣ್ಯ, ನಾನು ಸುಬ್ರಹ್ಮಣ್ಯ ಎಲ್ಲ ಓಡಾಡಿ ಟಿಕೆಟ್ ತೊಗೊಂಡು ಬಂದೆ, ಪಾಪ ಅವರು ಅಲ್ಲೇ ಕೂತರು ಅಂತಕ್ಕಂಥದ್ದು. ನಂತರದ ಹೆಸರು ಶಿವಕುಮಾರ್ ಉದಾಸಿ. ಅದು ಒಂದು ಸ್ವಲ್ಪ VRS, ಅಂದರೆ ತುಂಬ ಬೇಗನೆ ಅವರು ನಿವೃತ್ತಿಯನ್ನು ತೆಗೆದುಕೊಂಡಿದ್ದಾರೆ. ಆದರೆ ಅವರು 1.5 ವರ್ಷದ ಹಿಂದೆ ಹೇಳಿದರು ನಾನು ನಿಲ್ಲಲ್ಲ ಅಂತಕ್ಕಂಥ. ಯಾವಾಗ ಹಾನಗಲ್ದ ಟಿಕೆಟನ್ನು ಅವ್ರಿಗೆ ಕೊಡಲಿಲ್ಲ ಆಗಲೇ ಅವ್ರು ಹೇಳಿದರು ನಾನು ನಿಲ್ಲಲ್ಲ ಅಂತಕ್ಕಂಥದ್ದನ್ನು. ಬಸವರಾಜ ಬೊಮ್ಮಾಯಿಯಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಸದಾನಂದ ಗೌಡರು ಸ್ವಲ್ಪ ಮಟ್ಟಿಗೆ ನೋಡಿ, ಸದಾನಂದ ಗೌಡರು ನಿಲ್ತೀನಿ, ನಿಲ್ಲಲ್ಲ, ಸ್ವಯಂ ನಿವೃತ್ತಿ ಮತ್ತು ಬರ್ತೀನಿ ಅಂತಕ್ಕಂಥ ಸ್ವಲ್ಪ ಗೊಂದಲ ಆ ಕ್ಷೇತ್ರದಲ್ಲಿ ಆಯಿತು. ಯಾಕಂದರೆ ಸದಾನಂದ ಗೌಡರಿಗೆ ಟಿಕೆಟ್ ಕೊಡಲ್ಲ ಅನ್ನೋದು ಅವ್ರನ್ನ ಕೇಂದ್ರೀಯ ಮಂತ್ರಿಮಂಡಲದಿಂದ ಕೈ ಬಿಟ್ಟಾಗಲೇ ಸ್ಪಷ್ಟ ಇತ್ತು. BJP ಹೈಕಮಾಂಡ್ಗೆ, RSSಗೆ. ಈ ಬಾರಿ ಸದಾನಂದ, ಯಾಕಂದರೆ ಒಂದು ಜನ್ರೇಷನನ್ನು ನೀವು ಈಗ ಯಡಿಯೂರಪ್ಪನವ್ರನ್ನ ನಿವೃತ್ತಿಗೊಳಿಸಿದ್ದೇಕೆ, ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದೇಕೆ, ಈಶ್ವರಪ್ಪನವ್ರಿಗೆ ಟಿಕೆಟ್ ಕೊಡಲಿಲ್ಲ, ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡಲಿಲ್ಲ, ಯಾಕೆ? ಆ ಜನ್ರೇಷನ್ ಇಂಥ ಹೊಸ ಜನ್ರೇಷನ್ ಕೊಡಬೇಕು ಅನ್ನುವ ಭರದಲ್ಲಿ. ಆದರೆ ಸದಾನಂದ ಗೌಡರು ಆ ರೈಟಿಂಗ್ ಆನ್ ದ ವಾಲನ್ನು ಅರ್ಥ ಮಾಡ್ಕೊಳ್ಳದೆ, ನಾನು ಟಿಕೆಟು, ನನಗೆ ಟಿಕೆಟ್ ಕೊಡ್ತಾರೆ, ನಮ್ಮ ಮೇಲೆ ತುಂಬ ಸಿಟ್ಟಾಗಿದ್ದರು. ಅಂದರೆ ನಾನು ತಪ್ಪು ಅಂತ ಹೇಳಲ್ಲ, ಟಿಕೆಟ್ ಇಲ್ಲದೇ ಇದ್ದಾಗ ಎಲ್ರಿಗೂ ಬೇಸರ ಆಗುತ್ತೆ. ಆದರೆ ಕೆಲವೊಂದು ಸಲ ಪಾಲಿಟಿಕ್ಸಲ್ಲಿರಲಿ, ಜೀವನದಲ್ಲಿರಲಿ, ರೈಟಿಂಗ್ ಆನ್ ದ ವಾಲನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಸದಾನಂದ ಗೌಡರು JP ನಡ್ಡಾ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಸ್ವಯಂ ನಿವೃತ್ತಿಯನ್ನು ಘೋಷಿಸಿದರು. ನಂತರ ಅಶೋಕ್ ಮತ್ತು ಅಶ್ವಥ್ ನಾರಾಯಣ್ ಮನೆಗೆ ಬಂದರು ಅನ್ನುವ ಕಾರಣಕ್ಕೋಸ್ಕರ ಇಲ್ಲ ನಾನು ನಿಲ್ತೀನಿ ಅಂತಕ್ಕಂಥದ್ದನ್ನು ಮತ್ತೆ ಹೇಳಿದರು. ಹೀಗೆ ಸದಾನಂದ ಗೌಡರಿಗೆ ಟಿಕೆಟನ್ನು ಈ ಬಾರಿ ನಿರಾಕರಿಸಲಾಗಿದೆ. ಅವ್ರು ನಿನ್ನೆ ಅದನ್ನು ನಡ್ಡಾ ಅವ್ರ ಫೋನ್ ಬಂದ ಮೇಲೆ ಕೂಡ ಹೇಳಿದ್ದಾರೆ. ಪ್ರತಾಪ್ ಸಿಂಹ ಬಗ್ಗೆ ಭಾಳ 3-4 ದಿನಗಳಿಂದ ಚರ್ಚೆ ಆಗಿದೆ. ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ಟಿಕೆಟ್ ಇಲ್ಲ ಅನ್ನೋದನ್ನು ನಿನ್ನೆ BJP ಕೇಂದ್ರೀಯ ನಾಯಕರೊಬ್ಬರು ಫೋನ್ ಮಾಡಿ ಇಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ ನಂತರ ಹೆಸರನ್ನು ಅನೌನ್ಸ್ ಮಾಡಲಿ. ಅಷ್ಟರ ಮಟ್ಟಿಗೆ ಅಂತೂ ಮಾಡಲಾಗಿದೆ ಈ ಬಾರಿ.
ಟಿಕೆಟ್ ಯಾರು ಕೊಡಲ್ಲ ಅನ್ನೋದನ್ನು ಕೇಂದ್ರೀಯ ನಾಯಕರು ಫೋನ್ ಮಾಡಿ ಹೇಳಿ ನಿಮ್ಮ ಟಿಕೆಟ್ ಕೊಡಲಿಕ್ಕೆ ಆಗ್ತಾಯಿಲ್ಲ, ನೀವು ಪಾರ್ಟಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದೆ. ಪ್ರತಾಪ್ ಸಿಂಹ ಅವರ ಬದಲಿಗೆ ಯದುವೀರ್ ಒಡೆಯರ್ ಇದೊಂದು ಪ್ರಯೋಗ ಅಂತ ನನಗನ್ಸುತ್ತೆ. ಯಾಕಂದ್ರೆ ನೋಡಿ, ಪ್ರತಾಪ್ ಸಿಂಹ 10 ವರ್ಷಗಳ ಕಾಲ ಒಬ್ಬ ಒಳ್ಳೆಯ ಅವರು ಪಾರ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ವಿರೋಧವನ್ನು ಕಟ್ಕೊಂಡಿದ್ರು ಅನ್ನೋದು ನಿಜ. ಯಾಕಂದರೆ ಅವರು ಪದೇ ಪದೇ ಅದು ರಾಮದಾಸ್ ವಿರುದ್ಧ ಟೀಕೆ ಮಾಡ್ತಿದ್ರು, ನಾಗೇಂದ್ರ ವಿರುದ್ಧ ಟೀಕೆ, ಮೊನ್ನೆನೂ ಮಾಡಿದರು. ಉಳಿದವ್ರು ಸೋತ್ರೆ ನನ್ನ ತಲೆ ಮೇಲೆ ಕಟ್ತೀರಿ, ನನ್ನ ಗೆಲುವು ಸೋಲು ನಾನು ನೋಡ್ಕೊಳ್ತೀನಿ ಅಂತಕ್ಕಂಥದ್ದನ್ನು. ಆದರೆ ಕೆಲಸದ ವಿಷಯದಲ್ಲಿ ಪ್ರತಾಪ್ ಸಿಂಹ ಈಸ್ ಅ ಗುಡ್ ಪಾರ್ಲಿಮೆಂಟೇರಿಯನ್, ಈಸ್ ಅ ಗುಡ್ MP ಆಲ್ಸೋ. ಸೊ ಪ್ರತಾಪ್ ಸಿಂಹ ನಿನ್ನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ರು. ಅವ್ರ ಮಾತಲ್ಲೇ ನಿನ್ನೆ ರಾತ್ರಿ ನನ್ನ ಜೊತೆ ಮಾತಾಡಿದ್ರು. ಆಕ್ರೋಶ ಇತ್ತು, ಅಸಹನೆ ಇತ್ತು, ಅದರ ಜೊತೆಗೆ ಒಂದಷ್ಟು ಕಾರಣಗಳನ್ನು ಕೂಡ ಅವ್ರು ಹೇಳ್ಕೊಂಡ್ರು. ಅಸಹನೆ ಸಹಜ, ಇಟ್ಸ್ ನ್ಯಾಚುರಲ್. ನಾನು ಅದನ್ನ ಹೇಳಿದೆ. ಸೊ ಏನ್ ಮಾತಾಡಿದ್ರು ಅನ್ನೋದನ್ನು ಕೇಳಿಸ್ಕೊಳ್ಳೋಣ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.